ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ವಲೈಕುಮ್, ನಮಸ್ತೆ. ಇವತ್ತು ನಾನು ನನ್ನ ಮಗನ ಸ್ಕೂಲ್ ಕಳಿಸ್ದೆ. ವೈಲ್ ಸೆಂಡಿಂಗ್ ಬಾಕ್ಸಿಗೆ ಮಶ್ರೂಮ್ ಕರಿ ಮಾಡಿ ಚಪಾತಿ ಮಾಡಿ ಅವನಿಗೆ ಸ್ಕೂಲಿಗೆ ಬಾಕ್ಸ್ ಕೊಟ್ಟು ನಾವು ಬ್ರೇಕ್ಫಾಸ್ಟಿಗೆ ಇದನ್ನೇ ತಿಂದ್ವಿ. ಅದಾದ ನಂತರ 11:30 ಗಂಟೆಗೆ ನನ್ನ ಮಗನ ಸ್ಕೂಲಲ್ಲಿ ಇವತ್ತು PTM ಇತ್ತು. PTM ಈಸ್ ಅ ಪ್ಯಾರೆಂಟ್ಸ್ ಟೀಚರ್ ಮೀಟಿಂಗ್. ಬಟ್ ಅದರಲ್ಲಿ ಟ್ವಿಸ್ಟ್ ಏನಿಟ್ಟಿದ್ರು ಈ ಸತಿ ಅಂದರೆ, ಟೀಚರ್ಸ್ ವಿಲ್ ನಾಟ್ ಎಕ್ಸ್ಪ್ಲೈನ್ ಅಬೌಟ್ ದ ಕಿಡ್ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಹೀಸ್ ಆ್ಯಕ್ಟಿವಿಟಿ. ಅವ್ರ ಸ್ಕೂಲಲ್ಲಿ ಏನು ಮಾಡ್ತಾರೆ, ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅನ್ನೋದನ್ನು ಮಗುನೇ ಎಕ್ಸ್ಪ್ಲೇನ್ ಮಾಡುತ್ತೆ. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟು ನನ್ನ ಮಗ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವ್ರ ಕ್ಲಾಸ್ ರೂಮಲ್ಲಿರೋ ಚಾಟ್ಸ್ ಏನೇನು ಹೇಳುತ್ತೆ ಆ್ಯಂಡ್ ಆಲ್ ಟೀಚರ್ಸ್ ಏನು ಹೇಳ್ಕೊಡ್ತಾರೆ, ಯಾವ ಬುಕ್ಕಲ್ಲಿ ಏನಿದೆ, ನಾವೇನು ಓದ್ತಾ ಇದ್ದೀವಿ ಕ್ಲಾಸಲ್ಲಿ, ನಮಗೆ ಟೀಚರ್ಸ್ ಹೇಗೆ ಕ್ಲಾಸಲ್ಲಿ ಸೇಮ್ ಎನರ್ಜಿ ಜೊತೆ ಇಡಲಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋದನ್ನು ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡುವಾಗ ಅವರು ತುಂಬ ಅಂದವಾದ ನೇಮ್ ಬೋರ್ಡ್ನ ನನ್ನ ಮಗನ ಟೇಬಲ್ ಮೇಲೆ ಮಾಡಿಟ್ಟಿದ್ರು. ಅದು ನನಗೆ ಬಹಳ ಇಷ್ಟ ಆಯಿತು. ನೋಡಿ, ಅದನ್ನು ಮತ್ತೊಮ್ಮೆ ಝೂಮ್ ಮಾಡಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸೊ ಅವ್ನ ಫ್ಯೂಚರಲ್ಲಿ ನಾನು ಪ್ರೇ ಮಾಡ್ತಾ ಇರೋದು, ಹಿ ಹ್ಯಾಸ್ ಟು ಬಿಕಮ್ ಅ ಗುಡ್ ಲೀಡ್ ಇನ್ ಎವ್ರಿಥಿಂಗ್. ಸೊ ಅವನ್ನ ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಹಿ ವಾಸ್ ಲೈಕ್ ಕಂಟಿನ್ಯೂಸ್ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದ. ಐ ಲವ್ ದ ವೇ ಹಿ ಈಸ್ ಸ್ಪೀಕಿಂಗ್. ಈಗಿನ ಜನ್ರೇಷನ್ಲಿ ತುಂಬ ಮುಖ್ಯವಾದದ್ದು ಕಿಡ್ಸ್ ಟು ಬಿ ವೆರಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ಆ್ಯಂಡ್ ದ ಗ್ರೇಟ್ ಥಿಂಗ್ ಇಸ್, ನನ್ನ ಮಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಅವನಿಗೆ ನಾನು ಕನ್ನಡ ಮೀಡಿಯಮ್ ಓದಿರೋ ಕಾರಣಕ್ಕೆ ಅವನಿಗೆ ನಾನು ಪ್ರತಿ ಒಂದು ಮೂಮೆಂಟ್ನ, ಅಂದರೆ ನಾವು ಹೊರಗಡೆ ಹೋದಾಗೆಲ್ಲ ಅವನಿಗೆ ಕನ್ನಡನೇ ಮಾತಾಡಿಸ್ತಾ ಇರ್ತೀವಿ. ಸೊ ಅದ ನಂತರ ನಾನು ನಮ್ಮ ಮಮ್ಮಿನ ಕರ್ಕೊಂಡು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ಮಮ್ಮಿದು ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು, ಅವ್ರದ್ದು ಪಾಸ್ಪೋರ್ಟ್ ಬರಲಿಲ್ಲ. ಸೊ ಅದು ಸ್ಟೇಟಸ್ ಏನು ಅಂತ ತಿಳ್ಕೊಳ್ಳಿಕ್ಕೆ ನನ್ನ ಮಮ್ಮಿನ ಕರ್ಕೊಂಡು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದೆ. ಅದ್ರ ನಂತರ ಆ್ಯಸ್ ಯೂಶ್ವಲ್ ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಐ ವಾಸ್